ಮಹಾರಾಷ್ಟ್ರ ಮತ್ತು ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹೀಗಾಗಿ ನಾರಾಯಣಪುರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ನಾರಾಯಣಪುರ ಜಲಾಶಯದಿಂದ ನಿರಂತರವಾಗಿ ಕೃಷ್ಣಾ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಇವತ್ತು ಕೂಡ ನಾರಾಯಣಪುರ ಜಲಾಶಯದಿಂದ 2,25,000ದಿಂದ 2,50,000 ಕ್ಯೂಸೆಕ್ಸ್ವರೆಗೂ ಕೂಡ ನೀರನ್ನು ಹರಿಬಿಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗಾಗಲೇ ಜಿಲ್ಲಾಡಳಿತದಿಂದ ತಿಳಿದು ಬರ್ತಾ ಇದೆ. ಜೊತೆಗೆ ಈ ಒಂದು ಕೃಷ್ಣಾ ನದಿಗೆ ನೀರನ್ನು ಹರಿಬಿಟ್ಟಿದ್ದರಿಂದ ಲಿಂಗಸೂರು ತಾಲೂಕಿನ ಸೀಲಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜೊತೆಗೆ ಇನ್ನು ಕೆಳಭಾಗದ ಸೇತುವೆಗಳು ಮತ್ತು ದೇವಸ್ಥಾನಗಳು ಮತ್ತು ಜಮೀನುಗಳಿಗೂ ಕೂಡ ಕೃಷ್ಣಾ ನದಿ ನೀರು ಬರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ರಾಯಚೂರಿನ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಕೆ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಿದ್ದೀನಿ. ಸರ್, ಈಗ ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ನದಿ ತೀರದಲ್ಲಿ ಮತ್ತು ನಡುಗಡ್ಡೆಗಳಲ್ಲಿ ನೂರಾರು ಜನರು ವಾಸ ಮಾಡ್ತಾ ಇದ್ದಾರೆ. ಎಷ್ಟು ನಡುಗಡ್ಡೆಗಳಂತ ಗುರುತಿಸ್ಕೊಂಡಿದ್ದೀರಾ? ಮತ್ತು ಈ ಪ್ರವಾಹ ಸಂಬಂಧಪಟ್ಟಂತೆ ಏನೇನು ಕ್ರಮಗಳು ಕೈಗೊಳ್ತಿದ್ದೀರಾ? ಸೊ ಈಗ ಸದ್ಯಕ್ಕೆ 2.5 ಲಕ್ಷ ಕ್ಯೂಸೆಕ್ಕು ನಮಗೆ ನಾರಾಯಣಪುರ ಡ್ಯಾಮಿಂದ ರಿಲೀಸ್ ಆಗಿದೆ. ಮೇ ಬಿ ಬೈ ಟುಡೇ, ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇದು 3 ಲಕ್ಷ ಕ್ಯೂಸೆಕ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್, PDO, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಪ್ರತಿಯೊಂದು ಈ ಥರ ರಿಸ್ಕು ಎಲ್ಲಿ ಜಾಸ್ತಿ ಇದೆ ಈ ವಿಲೇಜ್ಗೆ ನಾವು ಡಿಸ್ಟಿಕ್ ಲೆವೆಲ್ಲು, ತಾಲೂಕು ಲೆವೆಲ್ ನೋಡಲ್ ಅಧಿಕಾರಿಗಳು ಮಾಡಿದ್ದೀವಿ. ಸೊ ಅವರೆಲ್ಲ ಅಲರ್ಟ್ ಇದ್ದಾರೆ. ಮತ್ತು ಅಲ್ಲೆಲ್ಲ ನದಿ ಪಾತ್ರದಲ್ಲಿರೋ ಜನರಿಗೆ ನಾವು ಅಲರ್ಟ್ ಮಾಡಿದ್ದೀವಿ. ಸೊ ಎರಡನೇದು ಏನು ಅಂದರೆ, ಈಗ ತಾವು ಕೇಳಿದಂಗೆ ನಡುಗಡ್ಡೆ. ಸೊ ಈಗ ಲಿಂಗಸೂರು ತಾಲೂಕಲ್ಲಿ 3 ಈಗ ತುಂಬ ಒಂದು ಸ್ವಲ್ಪ ರಿಸ್ಕಲ್ಲಿದೆ. ಸೊ ಅದಕ್ಕೆ ಈಗ ನಮ್ಮ ಅಸಿಸ್ಟೆಂಟ್ ಕಮಿಷನರು ಮತ್ತು ಫುಡ್ ಡಿಪಾರ್ಟ್ಮೆಂಟು, THO ಎಲ್ಲ ಈಗ ಅಲ್ಲೇ ಹೋಗಿದ್ದಾರೆ. ಸೊ ಟೋಟಲ್ ಎಷ್ಟು ಫ್ಯಾಮಿಲೀಸ್ ಇದ್ದಾರೆ, ಫ್ಯಾಮಿಲೀಸಲ್ಲಿ ಯಾರಿಗಾರು ಹೆಲ್ತ್ ಇಶ್ಯೂಸ್ ಇದೆಯಾ, ಅದಾದಮೇಲೆ ಅವರಿಗೆ ರೇಷನ್ ಎಲ್ಲ ಸ್ಟಾಕ್ ಇದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಲ್ಲೇ ಮೆಡಿಸಿನ್ಸ್ ಸಪ್ಲೈ ಮಾಡ್ತಾ ಇದ್ದೀವಿ. ರೇಷನ್ ಯಾರ್ದಾರು ಶಾರ್ಟೇಜ್ ಇದ್ದರೆ ಅಲ್ಲೇ ಕೊಡ್ತಾ ಇದ್ದೀವಿ. ಮತ್ತು ನಿಖರವಾಗಿ ಎಷ್ಟು ಜನ ಅಲ್ಲಿ ವಾಸವಾಗ್ತಾ ಇದ್ದಾರೆ ಮತ್ತು ಅವರು ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಸೊ ಅವ್ರಿಗೆ ಯಾವುದೇ ರೀತಿ ಇಶ್ಯೂ ಆಗದೆ ಇರೋ ರೀತಿ ನಾವು ಕ್ರಮ ತಗೊತೀವಿ. ಸರ್, ನಡುಗಡ್ಡೆ ಜನರಿಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಹಲವು ವರ್ಷಗಳಿಂದ ಇರುವಂಥ ಬೇಡಿಕೆ. ಆದರೆ ಪ್ರತಿ ಬಾರಿ ಕೃಷ್ಣಾ ನದಿಯಲ್ಲಿ ನೀರು ಬಂದಾಗ ಮಾತ್ರ ನಡುಗಡ್ಡೆ ಜನರು ನೆನಪಾಗ್ತಾರೆ ಜಿಲ್ಲಾಡಳಿತಕ್ಕೆ ಅನ್ನುವಂಥ ಆರೋಪ ಇದೆ. ಇಲ್ಲ, ಇದು ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕು. ಒಂದು ಅವ್ರಿಗೆ ನಾವು ಕನ್ವಿನ್ಸ್ ಮಾಡಬೇಕು, ಪ್ಲಸ್ ಪ್ಯಾರಲಲ್ಲಿ ಅವ್ರಿಗೆ ಅಲ್ಲೇನು ಜಾಗ ಇದೆ ಅದರದ್ದು ಈಕ್ವಿವೆಲೆಂಟ್ ಜಾಗ ಇಲ್ಲಿ ಕೊಟ್ಟು ರಿಹ್ಯಾಬಿಲಿಟೇಟ್ ಮಾಡಬೇಕು. ಸೊ ಅದಕ್ಕೆ ಮೇ ಬಿ ಇದು ಇಶ್ಯೂ ಆದಮೇಲೆ ಇಮಿಡಿಯೇಟಾಗಿ ನಾವು ನಾನೇ ಅಲ್ಲಿ ಲಿಂಗಸೂರಿಗೆ ಹೋಗ್ತೀನಿ, ಅವ್ರನ್ನೂ ಅಲ್ಲಿ ಕರೆಸ್ತೀನಿ. ಸೊ ಅವ್ರಿಗೆ ಮನವೊಲಿಸಿ ಆದಷ್ಟು ಬೇಗ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದು ಮಾಡೋಕ್ಕೆ ಎಲ್ಲ ರೀತಿ ಕ್ರಮ ತಗೊತೀವಿ. ಈಗ ನಡುಗಡ್ಡೆ ಜನರಿಗೆ ಸಂಪರ್ಕ ಕಡಿತ ಆಗಿದೆ ಸರ್. ಈಗ ಮ್ಯಾದರಗಡ್ಡಿ ಆಗಿರ್ಬೋದು, ಕರ್ಕಲ್ಗಡ್ಡಿ ಆಗಿರ್ಬೋದು, ಅಲ್ಲೂ ಕೂಡ ಜನಗಳು ವಾಸ ಮಾಡ್ತಿದ್ದಾರೆ. ಸೊ ಅವರಿಗೆ ಕರ್ತರ್ಲಿಕ್ಕೆ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಏನಾದರೂ ಪ್ರಯತ್ನ ಮಾಡಿತ್ತ ಸರ್ ಈ ಮುಂಚೆ ಏನಾದರೂ? ಸೊ ಮುಂಚೆ ಕೆಲವೊಂದು ಪ್ರಯತ್ನ ಆಗಿದೆ ಅಂತ ನನಗೆ ತಿಳಿಸಿದ್ರು, ಬಟ್ ಅದು ಸಕ್ಸಸ್ಫುಲ್ ಆಗಿಲ್ಲ. ಸೊ ಯಾಕಂದರೆ ಈಗ ಜಾಗ ಎಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಪರ್ಮನೆಂಟಾಗಿ ರಿಹ್ಯಾಬಿಲಿಟೇಟ್ ಮಾಡಬೇಕು. ಬಟ್ ಈಗ ಸದ್ಯಕ್ಕೆ ನೀರು ಫೋರ್ಸು ಜಾಸ್ತಿ ಆಗ್ತಾ ಇದೆ. ನಮ್ಮದು ಮೋಟರೈಸ್ಡ್ ಬೋಟು ಅಲ್ಲಿ ರೆಡಿ ಇದೆ. ಪ್ಲಸ್ ಫೈರ್ ಡಿಪಾರ್ಟ್ಮೆಂಟಿಂದ ಡಿಸ್ಟಿಕ್ ಫೈರ್ ಆಫೀಸರು ಅಲ್ಲೇ ಸ್ಟೇಷನ್ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಇನ್ನೊಂದು 2 ಮಂತ್ಸು ಯಾವುದೇ ರೀತಿ ಅವ್ರಿಗೆ ಇಶ್ಯೂ ಆಗದೇ ಇರೋ ರೀತಿ ಎಲ್ಲ ಕ್ರಮ ನಾವು ತಗೊಂತೀವಿ. ಈಗ ಪ್ರವಾಹ ಬಂದಾಗ ಅದನ್ನು ಎದುರಿಸಲಿಕ್ಕೆ ಏನಾದರೂ ಕಾರ್ಯಪಡೆ ಮಾಡಲಿಕ್ಕೆ NDRF ಆಗಿರ್ಬೋದು, SDRF ಆಗಿರ್ಬೋದು, ಅಥವಾ ಅಗ್ನಿಶಾಮಕ ಸಿಬ್ಬಂದಿ ಎಷ್ಟು ತಂಡಗಳು ರೆಡಿ ಇದ್ದಾವೆ, ಏನೇನು ತಯಾರಿ ಮಾಡ್ಕೊಂಡಿದ್ದೀರಿ ಸರ್? ಸೊ ಈಗ ತಾಲೂಕು ಮಟ್ಟದಲ್ಲಿ ತಾಲೂಕು ಟಾಸ್ಕ್ ಫೋರ್ಸ್ ಇದೆ. ಸೊ ತಾಲೂಕು ಟಾಸ್ಕ್ ಫೋರ್ಸು ಹೆಡೆಡ್ ಬೈ ತಹಸೀಲ್ದಾರ್ ಇದ್ದಾರೆ, ಲೋಕಲ್ ಪೊಲೀಸ್ ಅದರಲ್ಲಿದ್ದಾರೆ. ಪ್ರತಿ ಗ್ರಾಮ ಇದೇನು ನದಿ ಪಾತ್ರದಲ್ಲಿರೋ ಗ್ರಾಮದಲ್ಲೂ ಅಲ್ಲಿ ತಂಡ ರೆಡಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಈಗ ಒಂದು NDRF ಟೀಮು 34 ಜನದ್ದು ಟೀಮ್ನ ಇಲ್ಲಿ ಸ್ಟೇಷನ್ ಮಾಡಿದ್ದಾರೆ ಶಕ್ತಿನಗರದಲ್ಲಿ. ಸೊ ಅದೇ ರೀತಿ ಡಿಸ್ಟಿಕ್ ಫೈರ್ ಆಫೀಸರ್ನು ನಾನು ಎವ್ರಿ ಡೇ ಮಾನಿಟರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಬೇಕು, ಆ ರಿಲೀಫ್ ಆ್ಯಂಡ್ ರೆಸ್ಕ್ಯೂಗೆ ಏನು ಐಟಮ್ಸ್ ಬೇಕು ಎಲ್ಲ ಆಪರೇಷನಲ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ಸೊ ಇನ್ನೂ ಏನಾದರೂ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಒಂದು 6 ಲಕ್ಷ 7 ಲಕ್ಷ ಕ್ಯೂಸೆಕ್ ಏನಾರು ಆದರೆ ಇನ್ನೂ ಹೆಚ್ಚಿನ ನೆರವು ನಾವು SDRFಗೆ ಮಾತಾಡ್ಕೊಂಡು ನಾವು ತರಿಸ್ಕೊತೀವಿ. ಸೊ ಈಗ ಗುರ್ಜಾಪುರ ಅನ್ನುವಂಥ ಗ್ರಾಮ ಇದೆ ಸರ್ ರಾಯಚೂರು ತಾಲೂಕಿನಲ್ಲಿ. 3 ಲಕ್ಷಕ್ಕೂ ಅಧಿಕ ನೀರು ಬಂತಂದರೆ ಗ್ರಾಮದಲ್ಲೆಲ್ಲ ನೀರು ಬರುವಂಥ ಸಾಧ್ಯತೆ ಇದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇರೆ ಕಡೆ ಮನೆಗಳ ವ್ಯವಸ್ಥೆ ಕೂಡ ಮಾಡಿದರು. ಆದರೂ ಕೂಡ ಅಲ್ಲಿನ ಜನನೂ ಹೋಗಲಿಲ್ಲ ಮತ್ತು ಅಲ್ಲಿ ಜಿಲ್ಲಾಡಳಿತ ಸೂಕ್ತವಾದಂಥ ಮನೆಗಳು ಕೊಡಲಿಲ್ಲ ಅನ್ನುವಂಥದ್ದು ಇದೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ? ಓಕೆ.
ಸೊ ಇದು ಅದೇ ಈಗ ಮನೆ ಅದು ಸರಿ ಇಲ್ಲ ಅಂತ ತಾವೀಗ ಹೇಳ್ತಾ ಇದ್ದೀರಾ, ನಾನು ಚೆಕ್ ಮಾಡಿಸ್ತೀನಿ. ಅದೇನು ವಾಸಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅದಕ್ಕೆ ವಾಸ ಯೋಗ್ಯ ಮಾಡೋಕ್ಕೆ ಏನು ಬೇಕೋ ಅದು ಮಾಡ್ತೀವಿ. ಬಟ್ ಈಗ ಇಮಿಡಿಯೇಟಾಗಿ ಅವ್ರೇನೋ ರಿಸ್ಕಲ್ಲಿದ್ದರೆ ನಾವು ಆಗಲೇ ಪರಿಹಾರ ಕೇಂದ್ರ ಹತ್ತಿರದಲ್ಲಿ ಸೇಫ್ ಲೊಕೇಶನಲ್ಲಿ ಶೆಲ್ಟರ್ ಹೋಮು ಅಥವಾ ಪರಿಹಾರ ಕ್ರಮ ಮಾಡಿದ್ದೀವಿ. ಸೊ ಯಾವಾಗ 3 ಲಕ್ಷ 3.5 ಲಕ್ಷಕ್ಕಿಂತ ಜಾಸ್ತಿ ದಾಟುತ್ತೆ ಅವ್ರನ್ನ ಇಮಿಡಿಯೇಟ್ ನಾವು ಶಿಫ್ಟ್ ಮಾಡಿ ನೀರು ಇಳಿಯೋ ತನಕ ಅವ್ರನ್ನ ನಾವು ಅಲ್ಲಿ ಪರಿಹಾರ ಕೇಂದ್ರದಲ್ಲಿ ಅವ್ರದ್ದು ಮುತುವರ್ಜಿ ವಹಿಸ್ತೀವಿ ನಾವು. ಈಗ ಕಾಳಜಿ ಕೇಂದ್ರಗಳಂತ ಏನಾದರೂ ಗುರುತಿಸ್ಕೊಂಡಿದ್ದೀರಾ ಸರ್? ಎಷ್ಟು ಅಂತ ಏನಾದರೂ ಪ್ಲ್ಯಾನ್ ಆಗಿದೆಯಾ ಹೇಗೆ? ಆಲ್ಮೋಸ್ಟ್ 90 ಕಾಳಜಿ ಕೇಂದ್ರ ನಾವು ಗುರ್ಸ್ಕೊಂಡಿದ್ದೀವಿ. ಸೊ ಅದು ಎಲ್ಲ ರೀತಿ ರೆಡಿ ಇದೆ. ಸೊ ಏನಾದರೂ ನಮಗೆ ಇಮ್ಮಿಡಿಯೇಟು ನೀರು ಜಾಸ್ತಿ ಆದರೆ ಅವ್ರನ್ನ ಇಮಿಡಿಯೇಟ್ ನಾವು ಶಿಫ್ಟ್ ಮಾಡಿ ಅಲ್ಲಿ ಲೋಕಲ್ಲಾಗಿ ಅವ್ರಿಗೆ ಊಟ ತಿಂಡಿ ಮತ್ತು ವಸತಿ ವ್ಯವಸ್ಥೆ ಮಾಡೋಕ್ಕೆ ಎಲ್ಲ ಕ್ರಮ ತಗೊಂಡಿದ್ದೀವಿ. ಇದಿಷ್ಟು ರಾಯಚೂರು ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಕೆ ಅವರು ಹೇಳುವಂಥ ಮಾತಾಗಿದೆ. ಈಗಾಗಲೇ ಕೃಷ್ಣಾ ನದಿಯಲ್ಲಿ ದಿನೇ ದಿನೇ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಒಂದು ವೇಳೆ ಪ್ರವಾಹ ಹೆಚ್ಚಾದರೆ ಅದನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯಾಗಿ ಸನ್ನದ್ಧವಾಗಿದೆ ಅನ್ನುವಂಥ ಮಾತುಗಳು ಜಿಲ್ಲಾಧಿಕಾರಿಗಳು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.